ಹಲೋ, ಹೇಳಿ ಸಿಸ್ಟರ್, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಬ್ರದರ್, ಹಿಂಗೆ ಕೂತ್ಕೊಂಡಿದ್ದೆ. ಅದೇ ನಿನ್ನೆ ಸಂಜೆ ನೀವು ಆ ಡಾಕ್ಯುಮೆಂಟ್ ಕಳಿಸ್ಬೇಕಾಯ್ತು, ಅದು ಫೈಲ್ ರೆಡಿ ಮಾಡಿ ಕೊಡಿ ಅಂತ ಹೇಳಿ ಸರ್ ಹೇಳಿದ್ರು. ಅದಕ್ಕೆ ಕಳಿಸ್ಲಿಲ್ವಲ್ಲ ಬ್ರದರ್ ನೀವು? ಅಯ್ಯೋ, ಮರ್ತೇ ಬಿಟ್ಟೆ. ನಾನು ಅದನ್ನು ಕಳ್ಸ ಅಂತ ಅಂದ್ಕೊಂಡೆ, ಮರ್ತೇ ಬಿಟ್ಟೆ. ಏನು ಮಾಡ್ತಾ ಇದ್ದೀರಾ? ಆಯ್ತಾ ಕಾಫಿ ಟೀ ಊಟ? ಆಯ್ತು ಬ್ರದರ್, ನಿಮ್ದು ಆಯ್ತಾ? ಆಯಿತು ಕಣಮ್ಮ, ಆಯ್ತು. ಇವಾಗ ನಾನು ಆಯ್ತು ಹಿಂಗೆ ಹೊರಗಡೆ ಬಂದೆ. ಇನ್ನೇನು ಸಮಾಚಾರ? ನಿಮ್ಮಪ್ಪ ನಿಮ್ಮಮ್ಮನ ಫೋನ್ ಮಾಡಿದ್ರು, ಅವ್ರಿಗೂ ನಂಬರ್ ಕೊಟ್ಟಿದ್ದಂತೆ. ಫೋನ್ ಮಾಡಿದ್ರೆ ನೀನು ಬರಲೇಬೇಕಪ್ಪ ಜಾತ್ರೆಗೆ ಅಂತೇಳಿ ಫೋನ್ ಮಾಡಿದ್ರು. ಹೌದು, ನಾನು ನಂಬರ್ ಕೊಟ್ಟಿದ್ನಾ, ಮಾಡ್ರಿ ಅಪ್ಪ ಚೇತುಗೆ ಅಂತೇಳಿ. ಬರಲೇಬೇಕು, ಖಂಡಿತ ಬರ್ಬೇಕು. ನಾನು ಎಷ್ಟು ಸತಿ ಹೇಳಿದ್ದೀನಿ, ಬರಲೇಬೇಕು ನೀವು. ಬರಲಿಲ್ಲ ಅಂತಂದರೆ ನನಗೇನೋ ಭಾಳ ಸಿಟ್ಟು ಬರುತ್ತೆ, ಮತ್ತೆ ನಾನು ಮಾತಾಡ್ಸೋದೇ ಇಲ್ಲ ನೋಡಿ ನಿಮಗೆ. ಅಯ್ಯೋ, ಬರ್ತೀನಿ ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ, ಬರ್ತೀನಿ ಬಿಡಮ್ಮ. ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ಬಂದು ಈಗ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಬೆಳಗ್ಗೆನೇ ಬರ್ತೀನಿ. ಅವತ್ತಿನೇನು ರಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಬಂದು ಇನ್ನೇನು ನಮ್ಮ ಮನೇಲಿ ನಿಮ್ಮ ಮನೇಲೆಲ್ಲ ಒಂದೇ ಥರ ಒಂದೇ ಮನೇಲಿ ಇದ್ದಂಗೆ ಇರ್ತೀವಲ್ಲ, ಬೆಳಗ್ಗೆನೆ ಬಂದು ನಿಮ್ಮ ಅಪ್ಪಾಜಿ ಬಾರಪ್ಪ ಇಲ್ಲೊಂದು ಸ್ವಲ್ಪ ಕುರಿಗಿರಿ ಎಲ್ಲ ಕೊಯ್ಯಾತಾಗೆ, ಇಲ್ಲೆಲ್ಲ ಸ್ವಲ್ಪ ಕೆಲಸ ಇರುತ್ತೆ, ಸ್ವಲ್ಪ ಮುಂದೆ ನಿಂತ್ಕೊಂಡು ಯಾವುದಾದ್ರೂ ಕೆಲಸ ಮಾಡುವಂತೆ ಅಂತ ಹೇಳಿದ್ರಾ? ಸರಿ ಆಯ್ತು ಅಂಕಲ್, ಬರ್ತೀನಿ ಅಂತ ಹೇಳಿದ್ದೀನಿ. ಬರ್ತೀನಿ ಬಿಡಮ್ಮ, ತಲೆ ಕೆಡಿಸ್ಕೊಬೇಡ, ನೀನು ಬರ್ತೀನಿ ಹೇಳು. ಅಯ್ಯೋ, ನೆನ್ನೆ ಆಫೀಸಲ್ಲಿ ನನಗೆ ತುಂಬ ನಗು ಬಂದುಬಿಟ್ಟಿತ್ತು. ಅಯ್ಯೋ, ನನಗೆ ತುಂಬ ಅಂದರೆ ತುಂಬ ನಗು ತಡೆಯೋಕೆ ಆಗ್ತಿರ್ಲಿಲ್ಲ. ಅವ್ರು ಹಂಗೇನೆ. ಮಂಜುನಾಥ್ ಅವ್ರಿಗೆ ಸ್ವಲ್ಪ ಅವರು ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ಮಾಡ್ತಾರೆ. ಅಯ್ಯೋ, ಆ ರೀತಿ ಮಾಡ್ತಾರಪ್ಪ ಅವರು. ಲೀವ್ ಲೆಟ್ರ್ ಅಂತೇಳಿ ಲವ್ ಲೆಟ್ರ್ ಅಂತ ಬರ್ದವ್ರೆ. ತಲೆ ಕೆಟ್ಟರೆ ಹೋಗ್ಬಿಟ್ಟಿತ್ತು. ಟೆನ್ಷನ್ ಎಲ್ಲ ಆ ರೀತಿ ಮಾಡ್ತಾರೆ, ಅವ್ರಿಗೆ ಟೆನ್ಷನ್ ಸ್ವಲ್ಪ ಜಾಸ್ತಿ. ನನಗೆ ನಗು ತಡೆಯೋಕ್ಕಾಗ್ತಿಲ್ಲ. ಲವ್ ಲೆಟ್ರು ಅಂತ. ಅಯ್ಯೋ ಬೇಡ. ಇದೇನ್ರಿ ಅಂತೇಳಿ ಕೇಳಿದ್ರೆ ಏನೋ ಮಿಸ್ ಆಗ್ಬಿಡ್ತು ಅಂತೇಳಿ. ಏನೋ ಲವ್ ಲೆಟ್ರು ಅಂತೇಳಿ ಮಾತಾಡ್ತಾ ಇದ್ದಾನೆ. ಹೋಗಿ ಫೋನ್ ಕಿತ್ಕೊಂತೀನಿ, ಯಾವ ಹೇಳ್ತಾ ಮಾತಾಡ್ತಾ ಇದೀಯ ಅಂತ ಕೇಳ್ತೀನಿ. ಫೋನ್ ಕೊಡಿಲಿ, ಫೋನ್ ಕೊಡು. ಬಿಡು, ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಬಿಡು. ಏನಾಯ್ತು? ಆಮೇಲೆ ಮಾಡ್ತೀನಿ, ಒಂದು ನಿಮಿಷ ಆಮೇಲೆ ಮಾಡ್ತೀನಿ. ಕೊಡು ಫೋನು. ಯಾಕೆ ತಗ್ ಜೋಮ್ನ ಕಿತ್ಕೊಂತೀಯ? ಫೋನ್ ಕೊಡು ಅಂತ ಹೇಳ್ತಾ ಇರೋದು. ಕೊಡಲ್ಲೇ ನನ್ನ ಫೋನ್. ನಿನಗೆ ಏನಕ್ಕೆ ಕೊಡೋಣ? ನಾನೇನಕ್ಕೆ ಕೊಡೋಣ ನಿನಗೆ? ನಾನೇನಕ್ಕೆ ಕೊಡೋಣ? ಯಾವಳ ತಗ ಫೋನಲ್ಲಿ ಮಾತಾಡ್ತಾ ಇದ್ದೆ ನೀನು? ನಾನು ನೋಡ್ತಾನೆ ಇದ್ದೀನಿ. ಯಾವಳ ಹತ್ರನೋ ಅಲ್ಕಿಸ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತೀಯ. ಲವ್ ಲೆಟ್ರು ಅಂತ ಬೇರೆ ಮಾತಾಡ್ತೀಯ. ಅವಳು ಯಾವಳ್ತಾಗ ನೀನು ಮಾತಾಡೋದು? ಯಾವಳವಳು? ಅಲ್ಲ, ನನ್ನ ಬಿಟ್ಬಿಟ್ಟು ಯಾವಳ್ತಾಗ ಫೋನಲ್ಲಿ ಮಾತಾಡ್ತಾ ಇದೆಯಾ ನೀನು? ನೀನು ಹಿಂಗೆಲ್ಲ ಮಾಡಬೇಡ, ನನಗೆ ಮೋಸ ಮಾಡಬೇಡ. ಈ ರೀತಿ ನನಗೆ ಮದುವೆ ಆಗ್ಬಿಟ್ಟು ಹಿಂಗೆ ಮೋಸ ಮಾಡಿದ್ರೆ ನಾನು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರನ್ನೂ ಕರ್ಕೊಂಬತ್ತೀನಿ. ಈ ರೀತಿ ಮಾಡಿದ್ರೆ ನಮ್ಮ ಅಕ್ಕ ಎಲ್ಲರನ್ನೂ ಕರ್ಕೊಂಬತ್ತೀನಿ ತಡಿ. ಅವರು ನನ್ನ ತಪ್ಪು ಅಂತ ಹೇಳ್ತಾರಲ್ಲ, ಇವಾಗ ಯಾರು ತಪ್ಪು ಅಂತ ಹೇಳಿ ಗೊತ್ತಾಗುತ್ತೆ. ನಾನು ನಂಬರ್ ತಗೊಂತೀನಿ, ಕೊಡು. ಅದು ಯಾವಳ್ದು? ಕೊಡು, ನಿನ್ನ ಫೋನ್ ಕೊಡಿಲಿ. ಕೊಡಲ್ವೇ? ನಾನು ಕೊಡಲ್ಲ. ನನಗೆ 1000 ಕೆಲಸಗಳಿರ್ತಾವೆ. ಕೆಲಸದ ಹತ್ರ ನನಗೆ ಫೋನ್ಗಳು ಬರ್ತಾ ಇರ್ತವೆ. ಕೆಲಸದ ವಿಚಾರವಾಗಿ ಮಾತಾಡ್ತಾ ಇರ್ತೀನಿ, ಅಷ್ಟು ಬಿಟ್ಟರೆ ನಾನು ಯಾವುದೇ ರೀತಿ ಅಂತ ಕೆಟ್ಟ ಕೆಲಸ ಮಾಡೋ ಅಂಥವ್ನಲ್ಲ. ನಾನು ಕೆಲಸದ ವಿಚಾರವಾಗಿ ಮಾತಾಡ್ತಾ ಇರ್ತೀನಿ. ಕೆಲಸದ ವಿಚಾರವಾಗಲ್ಲ, ನಾನು ಎಲ್ಲ ಕೇಳಿಸ್ಕೊಂತಾ ಇದ್ದೀನಿ. ಹಬ್ಬಕ್ಕೆ ಬಾ ನಮ್ಮೂರಿಗೆ, ಹಂಗೆ ಹಿಂಗೆ ಅಂತೇಳಿ ಎಲ್ಲ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂತಾ ಇದ್ದೀನಿ. ಸುಮ್ಮನೆ ನಾಟಕ ಆಡ್ಬೇಡ ಚೇತು, ನೀನು ನನಗೆ ತುಂಬ ಮೋಸ ಮಾಡ್ತಾ ಇದೀಯಾ. ಈ ರೀತಿ ಮೋಸ ಮಾಡಿದ್ರೆ ನೀನಂತೂ ಉದ್ಧಾರ ಆಗಲ್ಲ. ನಿನಗೆ ಮೋಸ ಮಾಡಬಾರ್ದು. ನೀನು ಯಾಕೆ ಹಿಂಗೆ ಮೋಸ ಮಾಡ್ತೀಯ? ನನಗೆ ಮೋಸ ಮಾಡೋದಿದ್ರೆ ನಿನಗೆ ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ನೋಡು. ಏನೂ ಇಲ್ಲ ಕೆಲಸದ ವಿಚಾರ ಅಂತ. ಯಾವಾಗಲೂ ಕೆಲಸದ ಮನೆಗೆ ಬಂದಮೇಲೆ ಕೆಲಸದ ವಿಚಾರ ಇರುತ್ತಾ? ಒಂದು ಅದೇ ರೀತಿ ಕೆಲಸ. ಏನಾದರೂ ಡಾಕ್ಯುಮೆಂಟ್ ಕಳಿಸೋದಿರುತ್ತೆ, ಏನಾದರೂ ಫೈಲು ಇದು ಮಾಡೋದಿರುತ್ತೆ, ಫೋನಲ್ಲಿ ಮರ್ತಿರೋದು ಎಲ್ಲ ಅದನ್ನೆಲ್ಲ ಕಳಿಸ್ಲೇಬೇಕು. ಏನು ಮಾಡೋದು? ಅಂಥ ಫೈಲ್ಗಳೆಲ್ಲ ಇರ್ತೈತೆ, ಕಳಿಸ್ಬೇಕು. ಫೋನ್ಗಳು ಬರ್ತಿರ್ತವೆ, ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಅನುಮಾನ ಪಟ್ಟರೆ ಆಗುತ್ತಾ? ನಮಗೆ 1000 ಕೆಲಸಗಳಿರ್ತವೆ. ನೀನು ಹಿಂಗೆಲ್ಲ ನಾವು ಮಾತಾಡಬೇಡ, ಹಿಂಗೆಲ್ಲ ಹೇಳ್ಬೇಡ ನೀನು. ಅದು ಇದು ಮಾತಾಡಬೇಡ ನೋಡು. ಸುಮ್ಮನೆ ಮಾತಾಡಿದ್ಯಾ ಅಂದರೆ ಸರಿಯಾಗೋದಿಲ್ಲ. ಸುಮ್ಮನೆ ಏನಕ್ಕೆ ಹಿಂಗೆ ಮಾತಾಡ್ತೀಯ? ಸುಮ್ಮನೆ ತಲೆ ಕೆಟ್ಟವ್ರ ಥರ ಮಾತಾಡಬೇಡ ನೀನು. ಏನು ತಲೆ ಕೆಟ್ಟಿಲ್ಲ, ನೀನು ತಲೆ ಕೆಟ್ಟಿರೋದಕ್ಕೆ ಹಿಂಗೆ ಮಾಡ್ತಾ ಇರೋದು. ನಾನು ಚೆನ್ನಾಗೇ ಇದ್ದೀನಿ. ಸುಮ್ಮನೆ ನನಗೆ ಇದು ಮಾಡಬೇಡ. ಫೋನ್ ಕೊಡಿದ್ಲಿ, ಅದು ಯಾರು ಏನೋ ಎತ್ತ ಅಂತ ಹೇಳಿ ನೋಡ್ತೀನಿ. ಕೊಡೋದಿಲ್ಲ. ನಾನು ಅಂಥ ರೀತಿ ಕೆಲಸ ಮಾಡೋ ಅಂಥವನು ಅಲ್ಲ, ಮಾಡೋದು ಇಲ್ಲ, ಅಷ್ಟೇ. ನಾನು ಫೋನ್ ಮಾತ್ರ ಕೊಡೋದಿಲ್ಲ. ನಾನು ಬಲವಂತ ಮಾಡ್ಬಿಡು ನೋಡು, ಒಡಿಸ್ಕೊಬೇಡ. ನಿಂತ್ಕೋಚೇತು, ನನಗೆ ಫೋನ್ ಕೊಡು. ನಾನು ಫೋನ್ ನಂಬರ್ ತಗೊಂತೀನಿ. ಅದು ಯಾವಳದು? ಫೋನ್ ನಂಬರ್ ತಗೊಂತೀನಿ, ನನಗೆ ಫೋನ್ ಕೊಡು. ಕೊಡಲ್ಲ. ನಾನು ಮಾತಾಡಿಸ್ಲೇಬೇಡ ನೀನು. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದಮೇಲೆ ನಾನು ಮಾತಾಡಿಸ್ಲೇಬೇಡ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅನ್ನೋದಾದರೆ ಬಾಡಿಗೆ ಮನೆ ಮಾಡ್ತೀನಿ, ನೆಮ್ಮದಿಯಾಗಿರೋಣ, ಅಷ್ಟೇ. ನಾನು ಆ ರೀತಿ ಕೆಲಸ ಮಾಡೋಂಥವನಲ್ಲ. ಅನುಮಾನ ಪಡಬೇಡ ನನ್ನ ಮೇಲೆ. ಅನುಮಾನ ಪಟ್ಟರೆ ಜೀವನ ಪರ್ಯಂತ ಅನುಮಾನ ಅನ್ನೋದು ಮನಸ್ಸಲ್ಲಿ ತುಂಬ್ಕೊಬಿಡುತ್ತೆ. ಅದನ್ನು ಮನಸ್ಸಿಂದ ತೆಗ್ದಾಕಿ ಫಸ್ಟು ಚೆನ್ನಾಗಿರೋದು ನೋಡು, ಅಷ್ಟೇ. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮೇಲೆ ನಾನು ಏನು ಮಾತಾಡೋಕೆ ಹೋಗೋದಿಲ್ಲ. ನಿಂತ್ಕೋಚಾಯ್ತು, ಫೋನ್ ಕೊಡಿಲಿ, ಫೋನ್ ಕೊಡು. ತಡಿ, ನಮ್ಮಪ್ಪ ನಮ್ಮಮ್ಮ ಎಲ್ಲರಿಗೂ ಹೇಳ್ತೀನಿ ಈ ವಿಷಯ. ಎಲ್ಲರ ಹತ್ರ ಮಾತಾಡ್ತೀನಿ ತಡಿ. ನೀವು ಮಾಡ್ತಾ ಇರೋದು ಯಾರಿಗೂ ಕಾಣಿಸಲ್ಲ. ನಾನು ಒಬ್ಳಿಗೆ ಮಾಡ್ತಾ ಇರೋದು ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇರೋದು. ಹೆಂಗೆ ಮಾಡ್ತಾ ಇದ್ದಾರೆ ನೋಡು, ಅದೇ ಹೋಗೋದ.
ಎಷ್ಟು ನಿಗ್ರಿಕೊಂಡು ಎಷ್ಟು ಬಾಯಿ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಮಾಡೋದು ಮಾತ್ರ ಸರಿ, ನಾನು ಮಾಡೋದು ಮಾತ್ರ ತಪ್ಪು. ನಿಂತ್ಕೋ ಚೇತು, ನಿಂತ್ಕೋ ನಿಂತ್ಕೋ ಇಲ್ಲಿ. ಅದೃಷ್ಟನ್ನ ನೋಡಬೇಕು ಅನಿಸುತ್ತೆ, ಆದರೆ ಮನಸ್ಸಲ್ಲಿ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಭಯವಾದಂಗೆ ಆಗುತ್ತೆ. ನೋಡೋದೇ ಇಲ್ಲಪ್ಪ, ಯಾಕೆ ಬೇಕೋ ತಲೆ ತಗ್ಗಿಸ್ಕೊಂಡಿದ್ಬಿಡ್ತೀನಿ. ಭಯವಾದಂಗೆ ಆಗುತ್ತೆ, ನನಗೆ ನೋಡೋಕ್ಕೆ ಆಗಲ್ಲ ಅದೃಷ್ಟನ. ನನಗೆ ಭಯ ಆಗುತ್ತೆ. ಸ್ವಲ್ಪ ಭಯ ಬಂದಿರಂಗೈತೆ. ನಾನು ನೋಡಿ ತಲೆ ತಗ್ಗಿಸ್ಕೊಂತಾ ಇದ್ದಾನೆ. ಅಲ್ಲ ನೋಡು ಯಾವ ರೀತಿ ಎದ್ರಕಂತಾ ಇದ್ದಾನೆ ಅಂತ. ಹಿಂಗಿದ್ದಿದ್ರೆ ಯಾರು ಏನು ಮಾಡೋರು ಹೇಳು? ಅವ್ನು ಮಾಡಿರೋ ಕೆಲಸಕ್ಕೆ ಅವನು ಅನುಭವಿಸಿದ್ದಾನೆ ಅಷ್ಟೇನೆ. ಇವಾಗ ನೋಡಿ ಎಂಥ ಬುದ್ಧಿ ಐತೆ. ನಾನು ಬರ್ತಾ ಇರೋದು ನೋಡಿ ತಲೆ ತಗ್ಗಿಸ್ಕೊಂತಾ ಇದ್ದಾನೆ. ಭಯ ಆದಂಗೆ ಆಗ್ತೈತೆ. ಹತ್ರಕ್ಕೆ ಬಂದಂಗೆ ಅದೃಷ್ಟ ಭಯ ಆದಂಗೆ ಆಗ್ತೈತೆ ನನಗೆ. ಅದಕ್ಕೆ ಯಪ್ಪ ನೋಡೋದೇ ಬೇಡ. ಅಯ್ಯೋ ಹೋಗ್ತಾ ಇದ್ದಾಳೆ ವಾರ್ಗಣ್ಣಂಗೆ ನೋಡೋಣ ಅಂದ್ರೂ ಭಯ ಆಗ್ತೈತೆ. ಅಷ್ಟು ಭಯ ಆಗ್ತೈತೆ. ವಾರ್ಗಣ್ಣ ನೋಡೋಕ್ಕೂ ಆಗ್ತಾ ಇಲ್ಲ ನನಗೆ. ಇಷ್ಟಾದರೂ ಭಯ ಆಯ್ತಲ್ಲ. ಬಿಸಿನೀರಿಗೆ ಬೆಣ್ಣೆ ಕರಗೋದು ಅನ್ನಂಗೆ ಯಾರಿಗೆ ನೋಡು ಯಾರೇನು ಹೇಳಿದಾಗ ಕೇಳಬೇಕು, ಅವಾಗಲೇ ಆಗೋದು. ನಾನು ಇನ್ನು ಬುದ್ಧಿ ಬಿಡಲ್ಲ ಅವ್ನ ಬುದ್ಧಿನ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ಬುದ್ಧಿ ಬಂದೈತಿ. ನಾನು ನೋಡಿ ತಲೆ ತಗ್ಗಿಸ್ಕೊಂತಾ ಇದ್ದಾನೆ. ನೋಡು ಎಂಥ ಬುದ್ಧಿ ಬಂದೈತೆ ಅಂತ. ಹಿಂಗೆ ಇದ್ರೆ ಸಾಕು. ಅವಾಗ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಮಾಡಲಿಲ್ಲ ಅಂದಿದ್ರೆ ನನ್ನೇನು ಇವತ್ತು ಇವನು ಇಲ್ಲಿ ಭಾಳ ಕೊಡ್ತಿರ್ಲಿಲ್ಲ. ಹಿಂಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನೇನು ಹಿಂಗೆ ಹೋಗೋದಕ್ಕೆ ಬಿಡ್ತಾ ಇದ್ದ ಇವನು. ಅಂಥವನು ರೌಡಿ ಥರ ಆಡ್ತಾ ಇದ್ದಾನೆ ಇವನು. ಎಷ್ಟು ಚೆನ್ನಾಗಿದ್ಯಾ ಅದೃಷ್ಟ. ನೀನು ನನಗೆ ಯಾಕೆ ಸಿಗಲಿಲ್ಲ ಅದೃಷ್ಟ? ನೀನು ನನಗೆ ಯಾಕೆ ಸಿಗಲಿಲ್ಲ? ನೀನು ನನಗೆ ಸಿಗಲಿಲ್ಲ ಅದೃಷ್ಟ? ಯಾಕೆ ಸಿಗಲಿಲ್ಲ? ಅಯ್ಯೋ ನಿನ್ನಂಥವಳು ಯಾಕಾದರೂ ಸಿಗಲಿಲ್ವ ನನಗೆ? ನೀನು ನೋಡ್ತಾ ಇದ್ರೆ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅದೃಷ್ಟ. ಹೋಗ್ತಾಳೆ ಹಂಗೇನೆ. ಹಿಂಗೆ ನೋಡ್ಕೊಂಡು ಏನಂತಾರ ಅಂತ. ನಾನು ಅದಕ್ಕೆ ನೋಡೋಕ್ಕೆ ಹೋಗಲಿಲ್ಲ ಕಣಮ್ಮ. ತಲೆ ತಗ್ಗಿಸ್ಕೊಬಿಟ್ಟೆ. ಅವಳು ನೋಡಿ ಏನಾಗಬೇಕಾಗೈತೆ ಹೇಳು. ಅವಳಿಂದ ಏನು ನಮಗೇನೇನು ಬರೋಂಗಿಲ್ಲ. ಅವಳೇನೇನು ಅದೃಷ್ಟ ಹಂಗೆ ಮ್ಯಾಲಿಂದ ಕೆಳಕೇನೋ ಉದ್ರಸಲ್ಲ ಏನು. ಅವಳೇನೇನು ಯಾತ ಉದ್ರಸಲ್ಲ. ಅದೃಷ್ಟನ ಅವಳು ನಮ್ಮಂಗೆ ಮುಂಚಾಳಿ ಏನೋ ಅದೃಷ್ಟ ಏನು ಸೀಮೆಗಿಲ್ದಾಳ ಅದೃಷ್ಟ. ಸುಮ್ಕೆ ಪಾಪ ಅಂತ. ನೀನು ಒಳ್ಳೆ ಹುಡುಗಿ ಮದುವೆ ಆಗಿ ಚೆನ್ನಾಗಿ ನೋಡ್ಕೊಂಬಂದು ನೋಡಿ ಅಟ್ಟು ಹುರ್ಕೋಬೇಕು. ಅವ್ನಿಗೆ ಹಾತಿಲ್ಲ ಕೆಲಸಿಲ್ಲ ಯಾತಿಲ್ಲ ಗುಂಡುಗಿ ಹೊಲ್ದಾಗಳದ್ದು ಬದುಕ ಮಾಡಬೇಕು. ನೋಡು ನಂದು 2 ದಿನ ನೋಡ್ತಾರೆ, ಹೊಲ್ತ ಕರ್ಕೊಂಡು ಹೋಗ್ತಾರೆ. ನೋಡಿ ಸರಿಯಾಗಿ ಇವಾಗ ಬದುಕಿಗೆ ಇಕ್ತಾನ ಅವ್ನು ಬಸಪ್ಪ. ಅವ್ನು ಸುಮಾರು ಅದನಲ್ಲ. ನೋಡಕ್ಕೆ ಹಂಗೆ ಮಂಗ್ಲಿ ಹಂಗೆ ಇದ್ದಾನೆ ಅಷ್ಟೇನೆ, ಏನು ತಿಳಿಯಲ್ಲಮ್ಮಂಗೆ. ಅವ್ನು ಬಸಪ್ಪ ಅಂತಾಗೆ ಎಲ್ಲ ಇದ್ದಾವೆ. ತಾಡಿ ಬದುಕು ಮಾಡಿ ಸಾಕಾಗ್ಬೇಕು. ಯಾಕನೋ ಇಲ್ಲಿಗೆ ಬಂದೋ, ಯಾಕನೋ ಇಲ್ಲ ಇದೀನೋ ಅನ್ನಿಸ್ಬೇಕು. ಹಂಗೆ ಬದುಕು ಮಾಡೋಕ್ಕೆ ಇಟ್ಟಾಡಿಸ್ತಾನೆ ಅವ್ನು ಬಸಪ್ಪ. ತಡಿ ನೋಡ್ಬಂತ ಅವಳಿಗೆ ಅಗ್ಗಿ ಬೇರೆ ಮದುವೆ ಆಗಿ ಹೋದ್ಲು. ಇರೋದು ಇವಾಗ ಏನೋ ಒಂಥರ ಬೇಜಾರ ಕಣಮ್ಮ. ಎಲ್ಲ ಒಂದು ಕಡೆಗೆ ನೋವಾಗುತ್ತಮ್ಮ. ಲವ್ ಮಾಡಿದ ಮೇಲೆ ನೋವಾಗುತ್ತೆ ಅಂತಾರಲ್ಲ, ಹಂಗೆ ನೋವಾಗುತ್ತೆ ಅಮ್ಮ. ನೋವು ಇಲ್ಲಪ್ಪ, ಅವು ಇಲ್ಲ. ಸುಮ್ಮನೆ ಇರ್ತಿಲ್ವ? ನೋವು ಒಳ್ಳೆನೇನೇನು ಸುಮ್ಕಿರ್ ಪಾಪ. ಯಾತ ಬೇಡ ಪಾಪ, ಒಳ್ಳೆ ಮಾತನಾಗ ಹೇಳ್ತೀನಿ ನೋಡು. ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗಪ್ಪ. ನಾನೆಲ್ಲ ನೋಡ್ಕೊಂಬತ್ತೀನಿ. ಒಳ್ಳೆ ಹುಡುಗಿನ ಮದುವೆ ಮಾಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡ. ಒಟ್ಟಿನಲ್ಲಿ ಅವಳ ಕಣ್ಣೇರಿ ನೀವು ಚೆನ್ನಾಗಿರ್ಬೇಕು. ನಿಮ್ಮನ್ನು ನೋಡಿ ಅವಳು ಅಟ್ಟು ಹುರ್ಕೋಬೇಕು. ನೋಡಪ್ಪ ನಾನು ಹೆಂಗಿರ್ತಿದ್ದೆ. ಅವ್ನು ಯಾತ ಮಾಡಲ್ಲ, ಅವ್ನು ತಡಿ ನೋಡ್ಬಂತಿ. ಅವನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಅವ್ನಿಗೆ ಯಾತು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಯಾತಿಲ್ಲ. ನೀನಾದರೂ ಒಳ್ಳೆ ಕೆಲಸಕ್ಕಾದ್ರೂ ಓಕೆ ಪಾಪ. ನೀನು ಅಲ್ಗೋ ಇಲ್ಗೋ ಯಾವುದಾದ್ರೂ ಕೆಲಸಗಳಾದ್ರೂ ಹುಡ್ಕೊಂಬತ್ತೀಯ. ಅವನಿಗೆ ಕೆಲಸ ಇಲ್ಲ, ಯಾತಿಲ್ಲ. ನಿನ್ನ ಜನ ಬೆಳಕೈತೆ, ಅವ್ನ ಜನ ಬೆಳಕಿಲ್ಲ, ಯಾತಿಲ್ಲ ಬಿಡಪ್ಪತ್ತ. ಹೋಗ್ಲತ್ತ. ಅದೃಷ್ಟನ್ನ ನೋಡ್ತಾ ಇದ್ರೆ ನನಗೆ ಎಲ್ಲ ಒಂದು ಕಡೆ ನೋವಾಗುತ್ತೆ. ತುಂಬ ನೋವಾಗುತ್ತೆ. ಏನು ಮಾಡಲಿ, ಆದರೂ ನೋಡೋಕ್ಕೆ ಒಂಥರ ಅಲ್ಲಿ ಬರ್ತಾ ಇದ್ದಾಳೆ ಅಂತಂದರೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಒಂಥರ ಎದೆಯಲ್ಲಿ ಡವ ಶುರುವಾಗುತ್ತೆ. ಏನು ಮಾಡೋದು? ನನಗೊಂಥರ ಜುಮ ಅಂತೈತೆ. ಚುಟು ಅಂದಂಗೆ ಆಗ್ತೈತೆ. ಅವಳು ನೋಡ್ದಂಗೆಲ್ಲ ಒಂಥರ ಹೆಂಗೆ ಆಗುತ್ತೆ. ಆದ್ರೂ ಒಂಥರ ಭಯ. ಅವಳನ್ನೇನಾದರೂ ಅವಳ ಮುಖ ನೋಡಿದ್ದೀನಿ ಹತ್ರದಿಂದ ಅಂತಂದರೆ ನಡ್ಗೆ ನೀರಾಗಂಗೆ ಆಗುತ್ತೆ. ಆ ರೀತಿ ಒಂಥರ ಭಯ ಶುರುವಾಗುತ್ತೆ. ಯಾಕೋ ಗೊತ್ತಿಲ್ಲ. ದೂರದಿಂದ ನೋಡಿದರೆ ತುಂಬ ಪ್ರೀತಿ ಮಾಡಬೇಕು ಅನಿಸುತ್ತೆ, ಹತ್ರಕ್ಕೆ ಹೋದರೆ ತುಂಬ ಭಯ ಆಗುತ್ತೆ. ಆ ರೀತಿ ಆಗ್ತಾಯಿದೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನನ್ನ ಅದೃಷ್ಟ ತುಂಬ ಒಳ್ಳೆಯವಳು. ನನಗೆ ಸಿಗಲಿಲ್ವಲ್ಲ ಅನ್ನೋದೊಂದು ಬೇಜಾರಷ್ಟೇ. ನನಗೆ ಸಿಕ್ಕಿದ್ರೆ ಅಯ್ಯೋ, ಈ ಪ್ರಪಂಚದಲ್ಲಿ ಯಾರೂ ಇರ್ತಿರ್ಲಿಲ್ಲ. ಆ ರೀತಿ ನಾವಿಬ್ಬರು ಇರ್ತಿದ್ವಿ. ಏನು ಮಾಡಲಿ? ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ತಪ್ಪೇ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸ್ಟೋರಿ ಬಗ್ಗೆ ಏನಿದ್ರು ಕಮೆಂಟ್ ಮಾಡಿ. ಯಾವ ರೀತಿ ಸ್ಟೋರಿ ಹೋಗಬೇಕು, ಏನೋ ಯಾವ ಥರ ಹೋಗಬೇಕು ಅಂತೇಳಿ ಕತೆ ಬಗ್ಗೆ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ಗಳಿರ್ತವೆ. ಈ ಕಂಟೆಂಟ್ಗಳನ್ನೆಲ್ಲ ಫ್ಯಾಮಿಲಿ ಈಗ ಒಳ್ಳೇದು ಇದೆ, ಕೆಟ್ಟದಿದೆ, ಒಳ್ಳೇದೆಲ್ಲ ಯಾವ ರೀತಿ ಇದೆ ಅದನ್ನೆಲ್ಲ ಆರಿಸ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಫಸ್ಟ್ ವೀಡಿಯೋನ ನೋಡ್ಬೋದು. ಫಸ್ಟ್ ವ್ಯೂ, ಕಮೆಂಟು ಎಲ್ಲ ನಿಮ್ಮದೇ ಆಗುತ್ತೆ. ಅದಕ್ಕೋಸ್ಕರ
ಫಸ್ಟ್ ವ್ಯೂಸು ನಿಮ್ಮದೇ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ರಿಗೂ ಟಾಟಾ ಬಾಯ್ ಬಾಯ್, ಸಿ ಯು.